ಬೆಳೆಗಳಿಗೆ ಕೂಡಲೇ ನೀರು ಹರಿಸುವಂತೆ ಒತ್ತಾಯಿಸಿ ಸಂಜಯ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಅರೆಬೆತ್ತಲೆ ಹಾಗೂ ಬಾಯಿ ಬಡಿದುಕೊಳ್ಳುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ನಂತರ ಸ್ಥಳದಲ್ಲಿ ಅಡುಗೆ ತಯಾರಿಸಿ ರಸ್ತೆಯಲ್ಲಿ ವಾಹನಗಳನ್ನ ತಡೆದು ರೈತ ಸಂಘದ ಕಾರ್ಯಕರ್ತರು ಊಟ ಮಾಡಿದ್ರು. ರೈತ ಸಂಘದ ಉಪಾಧ್ಯಕ್ಷ ಶಿವಳ್ಳಿ ಚಂದ್ರಶೇಖರ್ ಮಾತನಾಡಿ, ಹಲವು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದು ಬೆಳೆಗಳಿಗೆ ನೀರು ಹರಿಸದೆ ಬೆಳೆ ಒಣಗುತ್ತಿದೆ. ತತ್ಕ್ಷಣ ನೀರು ಬಿಡದಿದ್ದರೆ ಹಳ್ಳಿಗಳಲ್ಲೂ ಪ್ರತಿಭಟನೆಯ ಕಾವು ಹೆಚ್ಚಾಗಲಿದೆ ಎಂದರು. ಪ್ರತಿಭಟನೆಯಲ್ಲಿ ಮರಿ ಚೆನ್ನೇಗೌಡ, ಜವರೇಗೌಡ, ಬೂದನೂರು ಪುಟ್ಟಸ್ವಾಮಿ, ಸುರೇಶ್ ರಾಜೇಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ರಾಮಲಿಂಗಾರೆಡ್ಡಿ ಸದೋದರ ಅಡ್ಡ ಕಟ್ಟುವ ಮುಖ್ಯಮಂತ್ರಿಗೆ ಒಂದು ಕಟ್ಲೆ ನೀರು ಕೊಡ್ಲಿ ಅಂದ್ಬಿಟ್ಟು ನಾವು ಆಗ್ಲೇ ಒಂದು 2 ವಾರದಿಂದ ಸ್ಟ್ರೈಕ್ ಮಾಡ್ತಾನೇವೆ. ಹೋದ ವಾರ ಇದೇ ಜಾಗದಲ್ಲಿ ಮುದ್ದೆ ಮತ್ತು ಹುಳಿಕಾಳು ಚಳವಳಿ ಮಾಡ್ದು, ಇವತ್ತು ಬಾತ್ಲು ಮಾಡ್ಕೊಂಡು ಮಾಡ್ತಾವೆ. ಯಾಕೆಂದ್ರೆ ಸರ್ಕಾರ ಇನ್ನು 2 ದಿನದಾಗ ನೀರು ಬಿಡ್ತೀವಿ ಅಂತ ಸಲಹಾ ಸಮಿತಿ ಮೀಟಿಂಗ್ ಸೇರಿತ್ತು. ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟರು ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದೋ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾವ್ರೆ ನಾವು ಖಡಕ್ಕಾಗಿ ನೀರು ಕೊಡಕ್ ಬರೋದು. ಯಾಕೆ ಅಂದ್ರೆ ಅಲ್ಲಿ ನೀರು ಪ್ರಮಾಣ ಬರ್ತಾ ಇರೋ ಪ್ರಮಾಣ ಕಡಿಮೆ ಆಗದೆ ಅಂತಾರೆ. ಇವತ್ತು ನೀರು ಇರೋದು 91 ಅಡಿ, ಏನು ನಾಲೆಯಲ್ಲಿ 91 ಅಡಿ ನೀರದೆ. ಇನ್ಕಮಿಗೂ ಕೂಡ ಹೆಚ್ಚಾಗದೆ. 15,000 ಗಂಟೆ ನೀರು ಬರ್ತದೆ. ಒಂದ್ ಕಟ್ಲೆ ಆರಾಮಾಗಿ ಕೊಡ್ಬೋದು. ನಾವು ಬೆಳೆ ಇಲ್ದೇ ಹೋದ್ರು ಸರಿ, ಸದ್ಯಕ್ಕೆ ಇರು ಬೆಳೆ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡುದ, ಹೋರಾಟ ಮಾಡುದ. ಮುಖ್ಯಮಂತ್ರಿ ಅವರು ಹೇಳ್ತಾರೆ ಇಲ್ಲಿಗೆ ಏನು ಈ ಮಳೆ ಬೀಳ್ತದೆ, ಮಳೆ ಆಧಾರ ತಕ್ಕಂತೆ ಬೆಳೆ ಬೆಳೀರಿ ಅಂತಾರೆ. ಮಳೆನೇ ಬೀಳ್ತಾ ಇಲ್ಲ, ಬೆಳೆ ಎಲ್ಲಿ ಬೆಳೀತದು? ಅಟ್ಲೀಸ್ಟ್ ಬಿತ್ತನೆ ಬೆಳೆ ಅಂತ ಹೇಳ್ತಿತ್ತು, ಬಿತ್ತನೆ ಮಳೆನೂ ಕೂಡ ಬೀಳ್ತಾ ಇಲ್ಲ. ಈಗ ನೀರು ಮಳೆ ಇಲ್ದೇನೆ ಬೆಳೆಯುವಂತ ಬೆಳೆ ಏನಾರ ಇದ್ರೆ ಮುಖ್ಯಮಂತ್ರಿಯವರೇ ತಕ್ಷಣ ಹೇಳಿ, ನಾವು ಆ ಬೆಳೆನೇ ಬೆಳಿತೀವಿ. ಪ್ರತಿಭಟನೆ ನಾಳೆ ನೋಡಿ, ಇಟ್ಟುನ್ ಚಳವಳಿ ಹಳ್ಳಿ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಎಚ್ಚೆತ್ತೀವಿ. ಶುಕ್ರವಾರ ಶಿವಳ್ಳಿಲಿ ರಸ್ತೆ ತಡೆ ಶಿವಳ್ಳಿ ಬಂದು ಅಲ್ಲಿ ಕೆಳಗಡೆ ಸರ್ಕಲ್ ಅಲ್ಲಿ ಉತ್ತಮವಾದ ಪ್ರತಿಭಟನೆ